Hello students, welcome to my e-learning class. In today's video I am explaining about cross price elasticity of demand and income elasticity of demand. Cross price elasticity of demand ಅನ್ನು ಕನ್ನಡದೊಳಗೆ ನಾವು ಏನು ಹೇಳ್ತೇವೆ ಅಂತಂದ್ರೆ ಅಡ್ಡ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ ಮತ್ತು ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್ ಅನ್ನು ಏನು ಹೇಳ್ತೇವೆ ಆದಾಯ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳಕತ್ತೇವೆ. ಫಸ್ಟಿಗೆ ಕ್ರಾಸ್ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್. The change in the demand of a good X in response to a change in the price of a good Y is called cross price elasticity of demand. That means if the price of good Y changes, the demand for good X changes. This is called cross price elasticity of demand. ಅಂದ್ರೆ Y ಸರಕಿನ ಬೆಲೆ ಬದಲಾಗ್ತೈತಲ್ಲ ಆ ಹೊತ್ನಾಗ X ಸರಕಿನ ಬೇಡಿಕೆ ಬದಲಾಗ್ತೈತಿ. ಅದನ್ನು ನಾವೇನಂತೇವಿ ಅಂತಂದ್ರೆ ಅಡ್ಡ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಇಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಪ್ರೈಸ್ ಇಲಾಸಿಟಿ ಹೇಳ್ತಿರ್ಬೇಕಾದ್ರೆ ಹೇಳಿದ್ದೆ ನಾನು ನಿಮಗೆ ಟೀ ಆ್ಯಂಡ್ ಕಾಫಿ. ಓಕೆ, ಟೀ ಆ್ಯಂಡ್ ಕಾಫಿ ಅಂತ ಹೇಳ್ತೇವೆ. ಈಗ ಟೀಯನ್ನು ನಾವು ವೈ ಗೂಡ್ಸ್ ಅಂತ ಹೇಳಿ ತೊಗೊಳ್ಳೋಣಂತ, ಕಾಫಿಯನ್ನು ಎಕ್ಸ್ ಅಂತ ಹೇಳಿ ತೊಗೊಳ್ಳೋಣ. ಟೀದ ಬೆಲೆ ಬದಲಾಯಿತು, 10 ರೂಪಾಯಿ ಇದ್ದದ್ದು 15 ರೂಪಾಯಿ ಆಯಿತು. ಓಕೆ, ಅಂದ್ರೆ ವೈದ್ ಗೂಡ್ಸದ್ದು ಪ್ರೈಸ್ ಏನಾಯ್ತು 10 to 15 ಆಯ್ತಲ್ಲ. ಆ ಹೊತ್ನಾಗ ಡಿಮಾಂಡ್ ಇನ್ ಕಾಫಿ ಚೇಂಜಸ್, ಡಿಮಾಂಡ್ ಫಾರ್ ಕಾಫಿ ಚೇಂಜಸ್. ದಟ್ ಈಸ್ ಡಿಮಾಂಡ್ ಫಾರ್ ಎಕ್ಸ್ ಗೂಡ್ ಈಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್. ಇಂಪ್ಯಾಕ್ಟ್ ಏನಾಗತ್ತೈತಿ, ಟೀದ ಬೆಲೆ ಬದಲಾವಣೆ ಆದದ್ದಕ್ಕೆ ಹೆಚ್ಚಾಗಲಿ ಕಡಿಮೆ ಆಗಲಿ ಇದ್ರ ಇಂಪ್ಯಾಕ್ಟ್ ಯಾವ್ದ್ರ ಮೇಲೆ ಆಗಾಕತ್ತೈತಿ, ಬೇಡಿಕೆ ಇನ್ನೊಂದು ಸರಕಿನ ಮೇಲೆ ಆಗಾಕತ್ತೈತಿ. ಅದನ್ನು ನಾವು ಕ್ರಾಸ್ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಅಂತೇಳಿ ಹೇಳಾಕತ್ತೇವಿ. ಅಡ್ಡ ಬೆಲೆ ಸ್ಥಿತಿಸ್ಥಾಪಕತ್ವ ಅಂಥೇಳಿ ಹೇಳಾಕತ್ತೇವಿ. ಇದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಾಕ ಒಂದು ಫಾರ್ಮುಲಾ ಯೂಸ್ ಮಾಡಾಕತ್ತೇವಿ. ದಟ್ ಈಸ್ ಇ ಡಿ ಈಕ್ವಲ್ ಟು ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಎಕ್ಸ್. ಗೂಡ್ ಎಕ್ಸ್ದ ಬೇಡಿಕೆಯಲ್ಲಿ ಆದಂತಹ ಬದಲಾವಣೆಯನ್ನು ಚೇಂಜ್ ಇನ್ ಪ್ರೈಸ್ ಆಫ್ ವಾಯ್ ಅಂತ ಹೇಳ್ತೇವೆ. ಏನು ವಾಯ್ ಗೂಡ್ದ ಪ್ರೈಸ್ ಚೇಂಜ್ ಆಗೈತಲ್ಲ ಅದರ ಜೋಡಿ ಡಿವೈಡ್ ಮಾಡ್ತೇವೆ ಅಂತ ಹೇಳ್ತೇವೆ. ಸಿಂಬಾಲ್ ಏನು ಇದು ಮಾಡ್ತೇವಲ್ಲ, ಡೆಲ್ಟಾ ಡಿ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಪಿ ವಾಯ್ ಅಂತ ಹೇಳ್ತೇವೆ. ಡಿವೈಡೆಡ್ ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ಪಿ ವಾಯ್ ಅಂತ ಹೇಳ್ತೇವೆ. ಡೆಲ್ಟಾ ಮೀನ್ಸ್ ಚೇಂಜ್ ಅಂತ ಹೇಳ್ತೇವೆ. ಓಕೆ, ಚೇಂಜ್ ಇನ್ ಡಿಮಾಂಡ್ ಫಾರ್ ಗೂಡ್ಸ್ ಎಕ್ಸ್, ಡಿ ಎಕ್ಸ್ ಅಂದ್ರೆ ಡಿಮಾಂಡ್ ಫಾರ್ ಗೂಡ್ ಎಕ್ಸ್ ಅಂತ ಹೇಳ್ತೇವೆ. ಸೊ ಪಿ ವಾಯ್ ಅಂತಂದ್ರೆ ಏನು ಹೇಳಕತ್ತೇವಿ, ಪ್ರೈಸ್ ಆಫ್ ಕಮೋಡಿಟಿ ವಾಯ್ ಅಂತ ಹೇಳಕತ್ತೇವಿ. ಅದನ್ನು ಎದರಲ್ಲೇ ಡಿವೈಡ್ ಮಾಡ್ತೇವೆ ನಾವಲ್ಲಿ, ಡಿ ಎಕ್ಸ್ ಡಿಮಾಂಡ್ ಫಾರ್ ಗೂಡ್ ಎಕ್ಸ್ ಅಂತ ಹೇಳ್ತೇವೆ ಡಿವೈಡೆಡ್ ಬೈ ಪ್ರೈಸ್ ಆಫ್ ಗೂಡ್ ವಾಯ್ ಅಂತ ಹೇಳಕತ್ತೇವೆ ಸಿಂಬಾಲಿಕಲಿ. ಸೊ ಬೇಸಿಕಲಿ ಫಾರ್ಮುಲಾ ಏನೈತಲ್ಲೇ, ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಗೂಡ್ ಎಕ್ಸ್ದು ಬದಲಾದಂತಹ ಬೇಡಿಕೆ ಡಿವೈಡೆಡ್ ಬೈ ಚೇಂಜ್ ಇನ್ ಪ್ರೈಸ್ ಆಫ್ ಗೂಡ್, ಯಾವುದು ಗೂಡ್ಸ್ ವಾಯ್ದ ಬೆಲೆಯಲ್ಲಿ ಆದಂತಹ ಬದಲಾವಣೆ ಅಂತ ಹೇಳ್ತೇವೆ. ಓಕೆ, ಸೊ ಕ್ರಾಸ್ ಪ್ರೈಸ್ ಇಲಾಸಿಟಿ ಮೇ ಬಿ ಇನ್ಫಿನಿಟ್ ಆರ್ ಝೀರೋ. ಅಡ್ಡ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅನಂತವಾಗಿರಬಹುದು ಅಥವಾ 0 ಆಗಿರಬಹುದು. ಇನ್ಫಿನಿಟ್ ಅಂತ ಹೇಳ್ತೇವೆ ಆರ್ ಅದರ್ವೈಸ್ ಝೀರೋ ಅಂತ ಹೇಳಾಕತ್ತೇವೆ. ಓಕೆ, ಒಂದು ಇನ್ಫಿನಿಟ್ ಇರ್ಬೋದು ಅಂದ್ರೆ ಏಕ್ದಮ್ ಹೆಚ್ಚಾಗಿಬಿಡ್ಬೋದು, ಅನಂತವಾಗಿರ್ಬೋದು. ಅದರ್ವೈಸ್ ಝೀರೋನೂ ಆಗಿರ್ಬೋದು, ಏನೂ ಬದಲಾವಣೆಯೂ ಆಗಿರಲಿಕ್ಕಿಲ್ಲ.
Cross price elasticity is infinite if the slightest change in the price of good Y causes a substantial change in the quantity demanded of good X. It is always in the case of goods which are perfect substitute. ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟಿಗೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳ್ತೇವೆ? ಟೀಯ ಬದಲಾಗಿ ಕಾಫಿ ಅಂತಲೇ ಹೇಳ್ತೇವಲ್ಲ ನಾವು, ಅದನ್ನು ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೇವೆ. ಇದೇನು ಇನ್ಫಿನೇಟ್ ಅನ್ನೋ ಶಬ್ದ ಯೂಸ್ ಮಾಡ್ತೇವೆ ನಾವಲ್ಲ, ಅನಂತವಾಗಿರ್ತೈತಿ ಅಂತ ಹೇಳ್ತೇವಲ್ಲ. ಟೀಯ ಬದಲಾಗಿ ಕಾಫಿ ಅನ್ನೋ ಒಂದು ಏನು ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಐತಲ್ಲ, ಆ ಹೊತ್ನ್ಯಾಗ ಕ್ರಾಸ್ ಪ್ರೈಸ್ ಇಲಾಸಿಟಿ ಆಫ್ ಡಿಮಾಂಡ್ ಯಾವಾಗೂ ಅನಂತವಾಗಿರ್ತೈತಿ, ಇನ್ಫಿನೇಟ್ ಇರ್ತೈತಿ ಅಂತ ಹೇಳ್ತೇವೆ. ಅನಂತ ಅಂತ ಹೇಳ್ತೇವೆ ನೋಡಿ, ಅನಂತವಾಗಿರ್ತೈತಿ ಅಥವಾ ಇನ್ಫಿನೇಟ್ ಆಗಿರ್ತೈತಿ ಅಂತ ಹೇಳ್ತೇವೆ. ಓಕೆ, ಸೊ ಯಾವಾಗದು ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಇದ್ದಾಗ. ಕ್ರಾಸ್ ಪ್ರೈಸ್ ಇಲಾಸಿಟಿ ಈಸ್ ಪಾಸಿಟಿವ್ ಇಫ್ ದ ಚೇಂಜ್ ಇನ್ ಪ್ರೈಸ್ ಆಫ್ ಗುಡ್ ವೈ ಕಾಸಸ್ ಅ ಚೇಂಜ್ ಇನ್ ದ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಎಕ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಯಾವಾಗ ಸೇಮ್ ಡೈರೆಕ್ಷನ್ ಒಳಗೆ ವಾಯದ ಬದಲಾದ ಬೆಲೆ ಏನೈತಲ್ಲ ಅದು ಮತ್ತು ಎಕ್ಸ್ದ ಡಿಮಾಂಡ್ ಇದಾಗತ್ತಲ್ಲ, ಚೇಂಜ್ ಆಗಾಕತ್ತೈತಿ. ಎರಡೂ ಒಂದು ಡೈರೆಕ್ಷನ್ ಒಳಗೆ ಹೊಂಟಾವು. ಎರಡೂ ಒಂದು ಡೈರೆಕ್ಷನ್ ಇದ್ದ ಹೊತ್ನ್ಯಾಗ ಅದರದ್ದು ಕ್ರಾಸ್ ಪ್ರೈಸ್ ಇಲಾಸಿಟಿ ಏನಿರ್ತೈತಿ ಅಂತಂದ್ರೆ ಪಾಸಿಟಿವ್ ಇರ್ತೈತಿ, ಪ್ಲಸ್ ಇರ್ತೈತಿ ಅಂತ ಹೇಳ್ತೇವೆ. ಪಾಸಿಟಿವ್ ಅಂದ್ರೆ ಏನು? ಪ್ಲಸ್ ಇರ್ತೈತಿ ಅಂತ ಹೇಳ್ತೇವೆ. ಇಟ್ ಈಸ್ ಇನ್ ದ ಕೇಸ್ ಆಫ್ ವಿಚ್ ಆರ್ ಸಬ್ಸ್ಟಿಟ್ಯೂಟ್, ನಾಟ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಬಟ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಕ್ರಾಸ್ ಪ್ರೈಸ್ ಇಲಾಸಿಟಿ ಈಸ್ ನೆಗೆಟಿವ್, ಋಣಾತ್ಮಕವಾಗಿರ್ತೈತಿ. ಯಾವಾಗ? ಇಫ್ ದ ಚೇಂಜ್ ಇನ್ ದ ಪ್ರೈಸ್ ಆಫ್ ಗುಡ್ ವೈ ಕಾಸಸ್ ಅ ಚೇಂಜ್ ಇನ್ ದ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಗೂಡ್ಸ್ ಎಕ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ ಪ್ರೈಸ್ ಆಫ್ ಗುಡ್ ವೈ ಏನಾಗ್ತೈತಿ ಅಂತಂದ್ರೆ ಚೇಂಜ್ ಆಗಾಗತ್ತೈತಿ, ಹೆಚ್ಚರ ಆಗ್ತಿರ್ತೈತಿ, ಕಡಿಮೆ ಆಗ್ತಿರ್ತೈತಿ. ಅದೇನು ಮಾಡ್ತೈತಿ ಅಂತಂದ್ರೆ ಎಕ್ಸ್ದ ಡಿಮಾಂಡ್ ಏನೈತಲ್ಲ ಅದನ್ನು ಅಪೋಸಿಟ್ ಡೈರೆಕ್ಷನ್, ಇದು ಕೆಳಗಿಳಿ ಆಗ್ತೈತಿ ಅಂದ್ರೆ ಮೇಲೆ ಹೋಗ್ತೈತಿ, ಇದು ಮೇಲೆ ಹೋಗ್ತಿತ್ತು ಅಂತಂದ್ರೆ ಇದು ಕೆಳಗೆ ಬರ್ತಿರ್ತೈತಿ, ಅಪೋಸಿಟ್ ಡೈರೆಕ್ಷನ್ ಒಳಗಿರ್ತೈತಿ. ಅವಾಗದು ನೆಗೆಟಿವ್ ಆಗಿರ್ತೈತಿ. ರಿಲೇಷನ್ಶಿಪ್ ಹೆಂಗಿರ್ತೈತಿ? ನೆಗೆಟಿವ್ ಅಂತ ಹೇಳಿ ಹೇಳ್ತೇವೆ. ನೆಗೆಟಿವ್ ಆಗಿರ್ತೈತಿ ಅಂತ ಹೇಳ್ತೇವೆ, ಋಣಾತ್ಮಕವಾಗಿರ್ತೈತಿ ಅಂತ ಹೇಳಿ ಹೇಳ್ತೇವೆ. ಸೊ ಕ್ರಾಸ್ ಪ್ರೈಸ್ ಇಲಾಸಿಟಿ is 0 if the change in the price of good Y does not affect the quantity demanded of X. ಯಾವಾಗ ಕ್ವಾಂಟಿಟಿ ಡಿಮಾಂಡೆಡ್ ಎಕ್ಸ್ ಏನೈತಲ್ಲ ವಾಯದ ಬದಲಾದ ಬೆಲೆಯೊಂದಿಗೆ ಏನೂ ಬದಲಾವಣೆಯನ್ನು ತರಂಗಿಲ್ಲಲ್ಲ, ಆ ಹೊತ್ನ್ಯಾಗ 0 ಇರ್ತೈತೆ ಅದಲ್ಲಿ. ಓಕೆ, ಏನೂ ಚೇಂಜ್ ತಂದು ಕೊಡಂಗಿಲ್ಲ. ಇದನ್ನು ಏನಂತ ಹೇಳ್ತೇವೆ? ರಿಲೇಟೆಡ್ ಟು ಈಚ್ ಅದರ್, ವಿಚ್ ಆರ್ ನಾಟ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಹೇಳ್ತೇವೆ. ಅಂದ್ರೆ ಕೋಲ್ಡ್ ಡ್ರಿಂಕ್ ಆಮೇಲೆ ಕಾಫಿ ಅಂತ ಹೇಳ್ತೇವೆ ನಾವಲ್ಲಿ. ಕೋಲ್ಡ್ ಡ್ರಿಂಕ್ ಕಾಫಿ, ಓಕೆ, ಕೋಲ್ಡ್ ಡ್ರಿಂಕ್ ಕಾಫಿ ಇದು ನಾಟ್ ರಿಲೇಟೆಡ್ ಗೂಡ್ಸ್ ಆಗಿಬಿಡ್ತಾವೆ. ಕಾಫಿಯ ಬೆಲೆಯಲ್ಲಿ ಬದಲಾವಣೆ ಕೋಲ್ಡ್ ಡ್ರಿಂಕಿನ ಬೆಲೆ ಒಳಗೆ ಏನೂ ಬದಲಾವಣೆ ಅಂತ ತಂದು ಕೊಡೋಂಗಿಲ್ಲ. ಇದನ್ನು ಆ ಹೊತ್ನಾಗ ಏನಿರ್ತೈತಿ ಅಂತಂದ್ರೆ ಕ್ರಾಸ್ ಪ್ರೈಸ್ ಇಲಾಸಿಟಿ 0 ಇರತ್ತಾ, ಅವಾಗೇನಿರ್ತೈತಿ 0 ಇರತ್ತಾ ಅಂತ ಹೇಳಿ ಹೇಳ್ತೇವೆ ನಾವು. ಓಕೆ, ಸೊ ನೆಕ್ಸ್ಟ್ ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಹೇಳಿ ಹೇಳ್ತೇವೆ. ಅಕಾರ್ಡಿಂಗ್ ಟು ಸ್ಟಾರ್ನಿಯರ್ ಆ್ಯಂಡ್ ಹ್ಯೂಜ್, ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್ ಶೋಸ್ ದ ವೇ ಇನ್ ವಿಚ್ ಅ ಕನ್ಸ್ಯೂಮರ್ ಪರ್ಚೇಸ್ ಆಫ್ ಎನಿ ಗುಡ್ ಚೇಂಜಸ್ ಆಸ್ ಅ ರಿಸಲ್ಟ್ ಆಫ್ ಚೇಂಜ್ ಇನ್ ಹಿಸ್ ಇನ್ಕಮ್. ಸ್ಟಾರ್ನಿಯರ್ ಆ್ಯಂಡ್ ಹ್ಯೂಜ್ ಪ್ರಕಾರ ಏನೈತಿ ಅಂತಂದ್ರೆ ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್, ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಗ್ರಾಹಕನ ಒಂದು ಖರೀದಿಸುವ ಪ್ರವೃತ್ತಿ ಬದಲಾಗ್ತೈತಿ ಅಕಾರ್ಡಿಂಗ್ ಟು ಹೀಸ್ ಇನ್ಕಮ್, ಅವನ ಬದಲಾದ ಆದಾಯದೊಂದಿಗೆ ಅಂತ ಹೇಳಿ ಹೇಳ್ತಾನೆ. ಓಕೆ, ಅವನ ಗ್ರಾಹಕನ ಆದಾಯದಲ್ಲಿ ಆದಂತಹ ಬದಲಾವಣೆ ಅವನ ಖರೀದಿಯ ಪ್ರವೃತ್ತಿಯನ್ನು ಬದಲಾವಣೆ ಮಾಡ್ತೈತಿ ಅಂತ ಹೇಳಿ ಹೇಳ್ತಾರಲ್ಲ. ಇಟ್ ಶೋಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ಅ ಕನ್ಸ್ಯೂಮರ್ ಪರ್ಚೇಸಸ್ ಆಫ್ ಅ ಪರ್ಟಿಕ್ಯುಲರ್ ಕಮಾಡಿಟಿ ಟು ಅ ಚೇಂಜ್ ಇನ್ ಹಿಸ್ ಇನ್ಕಮ್. Income elasticity of demand means the ratio of percentage change in the quantity demanded to the percentage change in the income.
ಅಂದರೆ ಪರ್ಸೆಂಟೇಜ್ ಚೇಂಜ್ ಇನ್ ದ ಡಿಮಾಂಡ್ ಇನ್ ರಿಲೇಷನ್ ವಿತ್ ಪರ್ಸೆಂಟೇಜ್ ಚೇಂಜ್ ಇನ್ ದ ಇನ್ಕಮ್ ಅಂತ ಹೇಳಿ ಹೇಳ್ತೇವೆ. ಇನ್ಕಮನ್ನು ನಾವು ಅಲ್ಲೇ ಏನು ಮಾಡ್ತೇವೆ, ವಾಯ್ ಅಂತ ಹೇಳಿ ರಿಪ್ರೆಸೆಂಟೇಷನ್ ಕೊಡ್ತೇವೆ. ಅಂದ್ರೆ ನಮ್ಮ ಬೇಡಿಕೆ ಮತ್ತು ಆದಾಯದಲ್ಲಿ ಇರ್ತಕ್ಕಂತಹ ಸಂಬಂಧವನ್ನು ಈ ಒಂದು ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್ ತೋರಿಸ್ತತಿ. ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆದಾಯ ಮತ್ತು ಬೇಡಿಕೆ ನಡುವೆ ಇರತಕ್ಕಂಥ ಸಂಬಂಧವನ್ನು ತೋರ್ಸಾಕತ್ತದಲ್ಲೇ. ಸೊ ಇ ವೈ, that is income elasticity of demand, is equal to percentage change in quantity demanded of good X. good X ದ ಬೇಡಿಕೆಯ ಪ್ರಮಾಣ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ರಿಯಲ್ ಇನ್ಕಮ್ ಆಫ್ ಕನ್ಸ್ಯೂಮರ್, ಗ್ರಾಹಕನ ಆದಾಯ ಅಂತ ಹೇಳ್ತೇವೆ. ಶೇಕಡಾವಾರು ಪದ್ಧತಿ ಒಳಗೆ ನಾವೆಲ್ಲೇ ಸ್ಟಡಿ ಮಾಡ್ತೇವೆ. ಸಿಂಬಾಲಿಕಲಿ ಒಂದು ಇಕ್ವೇಷನ್ ಒಳಗೆ ಹಾಕ್ಬೇಕಂದ್ರೆ ಇ ವೈ ಈಸ್ ಈಕ್ವಲ್ ಟು in bracket ud for x divided by uy, bracket complete, divided by dx divided by y, where y denotes the income of consumer, ಗ್ರಾಹಕನ ಆದಾಯವನ್ನು ರಿಪ್ರೆಸೆಂಟ್ ಮಾಡಾಕತ್ತದಲ್ಲೇ. Income elasticity of demand always associated with the nature of the good ಮೇಲೆ ಡಿಪೆಂಡೆಂಟ್ ಐತದಲ್ಲ. ಓಕೆ, ಸೊ ಫಾರ್ ನಾರ್ಮಲ್ goods have a positive income elasticity of demand, so as consumer income rises demand also increases. ಅದನ್ನು ಪಾಸಿಟಿವ್ ಇನ್ಕಮ್ ಇಲಾಸಿಟಿ ಅಂತ ಹೇಳ್ತೇವೆ. ನಾರ್ಮಲ್ ಗೂಡ್ಸ್ ಐತಿ. ನಾರ್ಮಲ್ ನೆಸೆಸಿಟೀಸ್ ಹ್ಯಾವ್ ಆನ್ ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್ ಬಿಟ್ವೀನ್ 0 to 1. ಏನು ನಾರ್ಮಲ್ ಬೇಸಿಕ್ ನೆಸೆಸಿಟೀಸ್ ಅದಾವಲ್ಲ ಅದ್ರ ಇನ್ಕಮ್ ಇಲಾಸಿಟಿ ಆಫ್ ಡಿಮಾಂಡ್ 0ದಿಂದ 1 ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಇನ್ಕಮ್ ಇನ್ಕ್ರೀಸಸ್ ಬೈ 10%, ದ ಡಿಮಾಂಡ್ ಫಾರ್ ಫ್ರೆಶ್ ಫ್ರೂಟ್ ಇನ್ಕ್ರೀಸಸ್ ಬೈ 4%. ಅಂದ್ರೆ ಅಕಾರ್ಡಿಂಗ್ಲಿ ಏನಾಕತಿ, ಆದಾಯ ಹೆಚ್ಚಾಯ್ತು ಅಂತಂದ್ರೆ ಬೇಡಿಕೆನೂ ಹೆಚ್ಚಾಗ್ತೈತಿ. ಪ್ರಮಾಣ ಅಷ್ಟು ಆಗಿರ್ತೈತೆ ಅದಲ್ಲೇ. ಓಕೆ, ಪ್ರಮಾಣದಲ್ಲಿ ಬದಲಾವಣೆ ಇರ್ತೈತಿ. ದೆನ್ ಇನ್ಕಮ್ ಇಲಾಸಿಟಿ ಈಸ್ ಈಕ್ವಲ್ ಟು ಪ್ಲಸ್ 0.4 ಇರುತ್ತೆ. ಡಿಮಾಂಡ್ ಈಸ್ ರೈಸಿಂಗ್ ಲೆಸ್ ದನ್ ದ ಪ್ರಪೋರ್ಷನೇಟಿ ಟು ಇನ್ಕಮ್. Whereas luxuries have an income elasticity of less than 1, that is the demand rises more than percentage change in income. ಡಿಮಾಂಡ್ ಏನಾಗ್ತೈತಿ ಅಂತಂದ್ರೆ ಇನ್ಕಮ್ಕಿನೂ ಹೆಚ್ಚಾಗ್ತೈತಿ ಯಾವಾಗ ಲಕ್ಸುರಿ ಗೂಡ್ಸಿಗೆ ಅಂತ ಹೇಳ್ತೇವೆ. ನಾರ್ಮಲ್ ಇದ್ದಾಗ ಏನಾಗ್ತೈತಿ 0 to 1 ಐತಿ ನಾರ್ಮಲ್ ನೆಸೆಸಿಟೀಸ್ ಇದ್ದಾಗ. ಯಾವಾಗ ಲಕ್ಸುರಿಯಸ್ ಬರುತ್ತಾ ಇಟ್ ಈಸ್ ಲೆಸ್ ದ್ಯಾನ್ 1 ಅಂತ ಹೇಳ್ತೇವೆ. ಬಿಕಾಸ್ the demand rises more than the percentage change in income. For example, an 8% increase in income might lead to a 16% rise in the demand for restaurant meals. Okay, the income elasticity of demand in the example is +2. Demand is highly sensitive to income changes ಅಂತ ಹೇಳ್ತೇವೆ. Okay, it is what all about the normal goods. Now the inferior goods have a negative income elasticity of demand. Demand falls as income rises. For example, as income increases, the demand for cigarette goes up against the low priced local BDs. ಸೊ ಇದು ಇನ್ಫೀರಿಯರ್ ಗೂಡ್ಸ್ ಇರ್ತೈತಿ. ಇನ್ಕಮ್ ಹೆಚ್ಚಾಯಿತು ಅಂತಂದ್ರೆ ಬೇರೆ ಒಂದು ಹೆಚ್ಚಿನ ಗುಣಮಟ್ಟದ ಹೆಚ್ಚಿನ ಬೆಲೆಯ ಸರಕನ್ನು ಖರೀದಿ ಮಾಡಲು ಗ್ರಾಹಕ ಇಷ್ಟಪಡ್ತಾನ. ಅವು ಮೊದಲು ಖರೀದಿ ಮಾಡ್ತಕ್ಕಂತಹ ಇನ್ಫೀರಿಯರ್ ಕಳಪೆ ಗೂಡ್ಸನ್ನು ಖರೀದಿ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಂಗಿಲ್ಲ. ಅದನ್ನು ನಾವು ಇನ್ಫೀರಿಯರ್ ಗೂಡ್ಸಿಗೆ ರಿಲೇಟ್ ಮಾಡ್ತೇವೆ. ಇನ್ಕಮ್ ಯಾವಾಗ ಹೆಚ್ಚಾಗ್ತೈತಿ ಈ ಗೋ ಫಾರ್ ಹೈಯರ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೇವೆ. ಇಟ್ ಈಸ್ ವಾಟ್ ಆಲ್ ಅಬೌಟ್ the cross elasticity of demand and income elasticity of demand. Please like, share and subscribe my channel for further updates. Thank you.